ಇದು ನನಗೆ ಹೊಸ ಅನುಭವ. ಈ ಮುಂಚೆ ಕೆಲವೊಂದು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಿದರೂ ಕೂಡ ಆ್ಯಸ್ ಎ ಲೀಡ್, ಆ್ಯಸ್ ಎ ಹೀರೋ ಆಗಿ ಮೊದಲನೇ ಸರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ಸಿನಿಮಾ ಈಗಾಗಲೇ DI ಆದಮೇಲೆ RR ಆದಮೇಲೂ ಕೂಡ ನೋಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಆಗಲೇ ಹೇಳಿದಾಗೆ 3 ಶೇಡ್ಸ್ ಇರುವಂಥ ಒಂದು ಪಾತ್ರ. ಮೊದಲನೇ ಸಿನಿಮಾದಲ್ಲೇ ಈ ಥರದೊಂದು ಚಾಲೆಂಜಿಂಗ್ ಪಾತ್ರ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಸೆಲೆಕ್ಷನ್ ನನಗೆ ಬಿಟ್ಟಿದ್ರು ಆ್ಯಕ್ಚುಲಿ ಮುರಳಿ ಸರ್. ಕಥೆ ಹೇಳಿದ್ರು, ಕಥೆ ಹೇಳಿಬಿಟ್ಟು ನಿಮಗೆ ಯಾವ ಪಾತ್ರ ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ, 2 ಪಾತ್ರಗಳಿವೆ ಅಂತ ಹೇಳಿದಾಗ ನನಗೆ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಪಾತ್ರ ಸ್ವಲ್ಪ ನೆಗೆಟಿವ್ ಶೇಡ್ ಇತ್ತು. ಸೊ ಹಾಗಾಗಿ ನನಗೆ ಖುಷಿ ಕೊಡ್ತು ಇನ್ಫ್ಯಾಕ್ಟ್ ಆ ನೆಗೆಟಿವ್ ಇಮೇಜ್ ಇರುವಂಥ ಒಂದು ಪಾತ್ರನ ಪೋಷಣೆ ಮಾಡೋದಕ್ಕೆ. ಹಾಗಾಗಿ ಈ ಪಾತ್ರವನ್ನು ಒಪ್ಕೊಂಡೆ. ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಕೆಲವೊಮ್ಮೆ ನಿಮಗೆ ಸಿಟ್ಟು ಬರಬಹುದು ನನ್ನ ಪಾತ್ರವನ್ನು ನೋಡಿ, ಇಷ್ಟು ಕ್ರೂರಿ ಆಗಿರಬಹುದಾ. ಯಾಕಂದರೆ ರೆಹಮಾನನ್ನು ತುಂಬ ಸಾಫ್ಟಾಗಿ ಸೋಬರಾಗಿ ನೀವು ಇದುವರೆಗೂ ನೋಡಿದ್ರಿ. ಬಟ್ ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ರೆಹಮಾನ್ ಹೀಗೂ ಮಾಡಬಲ್ರಾ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮ್ಗೆ ಅನಿಸುತ್ತೆ. ಬೈಕೋಬೇಡಿ ದಯವಿಟ್ಟು. ಅದಾದಮೇಲೆ ಯಾಕೆ ಆ ರೀತಿ ಆಯಿತು ಅನ್ನೋಂಥದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ ಕೂಡ. ಹಾಂ ಸರ್, ಅದೇನೋ ಗೊತ್ತಿಲ್ಲ ಸರ್. ನಾನು ಹೇಳಿದ್ನಲ್ಲ, ಇಷ್ಟು ವರ್ಷಗಳ ಕಾಲ ತುಂಬ ಸೋಬರಾಗಿ ನನ್ನ ನೋಡಿದ್ದೀರಿ. ನಾನು ಸೋಬರಾಗಿದ್ದೀನಿ, ಇನ್ಫ್ಯಾಕ್ಟ್ ಸೋಬರಾಗೇ ಇರ್ತೀನಿ ನಾನು. ಆದರೆ ನನ್ನಲ್ಲೂ ಕೂಡ ವಿಲನಿಶ್ ಕ್ಯಾರೆಕ್ಟರ್ ಕೆಲವೊಂದು ಸತಿ ಇರುತ್ತೆ. ಬಹುಶಃ ಬಿಗ್ ಹೌಸಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಸತಿ ನನಗೂ ಸಿಟ್ಟು ಬರುತ್ತೆ, ನಾನು ರಿಯಾಕ್ಟ್ ಮಾಡ್ತೀನಿ. ಆ ಥರ ಇದ್ದಾಗ ಅಂಥ ಪಾತ್ರಗಳನ್ನು ಪೋಷಣೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಇನ್ಫ್ಯಾಕ್ಟ್ ನನಗೆ ಹೇಳಬೇಕಂದ್ರೆ ಹೇಗೆ ಅಂದರೆ, ನಾನು ಮುಂಚೆನೂ ಹೇಳ್ತಾ ಇದ್ದೆ, ಈಗ ವಾಲಿ ಸಿನಿಮಾದಲ್ಲಿ ಸುದೀಪ್ ಅವ್ರ ರೋಲ್ ಆಗಿರ್ಬೋದು, ಒಂದು ನೆಗೆಟಿವ್ ಶೇಡ್ ಮಾಡಿರೋದು, ಅಥವಾ ಅಭಿಷೇಕ್ ಬಚ್ಚನ್ ರೀತಿಯಲ್ಲಿ ತುಂಬ ಸೋಬರ್ ಡೌನ್ ಆಗಿ ಪಾತ್ರವನ್ನು ಪೋಷಣೆ ಮಾಡುವಂಥದ್ದಾಗಿರ್ಬೋದು. ಈ ಥರದ್ದು ಕೆಲವೊಂದು ನೆಗೆಟಿವ್ ಪಾತ್ರಗಳನ್ನು ಮಾಡೋದು ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಈ ಪಾತ್ರದಲ್ಲಿ ನೆಗೆಟಿವ್ ಶೇಡ್ ಇತ್ತು ಅನ್ನೋ ಕಾರಣಕ್ಕೆ ಫಸ್ಟ್ ಜಂಪ್ ಮಾಡಿ ನಾನು ಒಪ್ಕೊಂಡೆ. ಪಾಟೀಲ್ ಗರ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂದರೆ ತುಂಬ ಸಸ್ಪೆನ್ಸ್ ಆಗಿರೋವಂಥ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಮೂಲಕ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿರುತ್ತೆ. ಎಲ್ಲೋ ಸೈಲೆಂಟಾಗಿ ಹೋಗ್ತಾ ಇರೋವಂಥ ಕತೆ. ನಾನು ಎಂಟ್ರ್ ಆಗ್ತಿದ್ದಂಗೆ ಓಕೆ ಇವಳು ಯಾಕಾದರೂ ಎಂಟ್ರ್ ಆದ್ಲು, ಇವಳು ಹೀಗ, ಓಕೆ ಯಾಕೆ ಈ ಥರ ಇವಳು ಮಾಡಿದ್ಲು ಅನ್ನೋದೇ ನನ್ನ ಕ್ಯಾರೆಕ್ಟರ್. ಸೊ ಖಂಡಿತ ನಿಮ್ಮೆಲ್ರಿಗೂ ಪಾತ್ರ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಆಡಿಯೋ ಲಾಂಚ್ ಆಗಿದೆ. ಸುಮಾರು ಗೆಸ್ಟ್ಗಳಿದ್ದರು. ಶಿವಣ್ಣ, ತಾರಾ ಮ್ಯಾಮ್, ಮಂಜುಳಾ ಗುರುರಾಜ್ ಮ್ಯಾಮ್, ತಬ್ಲಾ ನಾಣಿ ಸರ್, ಜಾನಿ ಲಿವರ್ ಸರ್, ಸಾಧು ಕೋಕಿಲ ಸರ್, ತುಂಬ ಜನ ಗೆಸ್ಟ್ಗಳು ಬಂದು ಆಡಿಯೋ ಲಾಂಚ್ ಮಾಡಿದ್ರು. ಅವ್ರಿಗೆ ಸಪೋರ್ಟ್ ಇತ್ತು. ಹಾಗೆ ನಿಮ್ಗಳ ಸಪೋರ್ಟ್ ಬೇಕು. ದಯವಿಟ್ಟು ಎಲ್ಲರೂ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಆದಷ್ಟು ಬೇಗ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಸಿನಿಮಾನ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. अच्छा, मुझे बहुत अच्छा लगा. मुझे नहीं लगा कि इतना अच्छा होगा, लेकिन अच्छा, क्योंकि पहली बार कर रहा हूँ तो अच्छा होना चाहिए. और साधु के साथ है तो और हम लोग मिल के बहुत अच्छा काम किया. साधु का सपोर्ट, हम एक दूसरे को कोऑपरेट किए और अच्छा काम निकल के आया. और जहाँ हमको जिस मकसद के लिए हमको लिया, जिस कारण के लिए हमको लिया, वो परफेक्ट आया. हमारा डायरेक्टर खुश है. सर, अभी बॉलीवुड में बहुत सारे एक्टर्स हैं, उनको अभी कर्नाटक में काम करने का उनका बहुत दिनों का ख्वाहिश है. लेकिन जब आपको एक ऑफर मिला तब आपको कैसा महसूस हुआ अबाउट स्क्रिप्ट? पहले तो मैं डर गया. मतलब कहाँ मैं कैसे कर सकता हूँ मैं, क्योंकि लैंग्वेज बोलना है ना अपने को, तो उसमें थोड़ा डबल मेहनत है. याद करो, मेमोराइज करो, फिर उसको बराबर उसको ये करो. लेकिन मैं तेलुगु हूँ तो कन्नड़ा बोल लेता हूँ. ऐसी बात नहीं, बोल सकते हैं, प्रॉब्लम नहीं है. बाकी और मैंने खुद डब किया है. ऐसा नहीं कि कोई और डब करेगा. नो, मेरी आवाज़ सब लोग पहचानते हैं, तो मैंने खुद डब किया है. और बहुत अच्छा लगा, मुझे बहुत खुशी हुई, क्योंकि मैं साउथ के हर फिल्म में काम करना चाहता हूँ. तमिल, मलयाली, कन्नड़ा, तुलु में किया, अभी कन्नड़ा कर, तुलु हो गया, अभी कन्नड़ा में कर रहा हूँ. तो हर फिल्म में करना है. और हमारे देश के जितने रिलीजियस, ನನ್ನನ್ನು ಮೊದಲು ಟೆಲಿವಿಷನಲ್ಲಿ ನೋಡಿರ್ಬೋದು, ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದೀನಿ, ಸೀರಿಯಲ್ಲು ಮಾಡಿದ್ದೀನಿ. ಸೊ ಬಟ್ ಬಿಗ್ ಸ್ಕ್ರೀನಲ್ಲಿ ಇದೇ ಫಸ್ಟ್ ಟೈಮ್. ಸೊ ಗರ ಯಾಕೆ ಅಂತ ಹೇಳಿದ್ರೆ ತುಂಬ ಡಿಫ್ರೆಂಟ್ ಪಾತ್ರ ಇದೆ, ತುಂಬ ಪಾಸಿಟಿವ್ ಪಾತ್ರ, ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಪಾತ್ರ. ಯಾರೇ ನೋಡಿದ್ರು ಹೌದು ನನ್ನ ಮಗ ಹಿಂಗೆ ಇರಬೇಕು, ನಾನು ಈ ರೀತಿ ಬೆಳೆಸಬೇಕಿತ್ತು ನನ್ನ ಮಗನ ಅಂತ ಒಂದು ತಾಯಂದ್ರಿಗೆ ತುಂಬ ಟಚ್ ಆಗುತ್ತೆ. ನನ್ನ ಪಾತ್ರ ಅಂದರೆ ಟೋಟಲ್ ಸಿನಿಮಾದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಹುಡುಗಿ ಜೊತೆ ನನ್ನ ಮದುವೆ ಆಗುತ್ತೆ, ಬಟ್ ಅವಳು ನನ್ನ ಕೈ ಕೊಟ್ಟು ಓಡೋಗ್ತಾಳೆ. ಆದರೆ ಏನು ಕೈ ಕೊಟ್ಟು ಓಡೋದ್ಲು ಅನ್ನೋ ಒಂದು ನನಗೆ ಗೊಂದಲ ನನ್ನ ಕಾಡ್ತಾ ಇರುತ್ತೆ ಯಾವಾಗಲೂ. ಸೊ ಅದನ್ನು ಕ್ಲಾರಿಫೈ ಮಾಡೋದಕ್ಕೇ ನನ್ನ ತಾಯಿ ಹೇಳ್ತಾರೆ, ಹೋಗಿ ನೋಡು ಏನಾಗಿದೆ ಅಂತ ಹೇಳಿ. ಸೊ ಅದನ್ನು ಹುಡ್ಕೊಂಡು ಹೋಗ್ತೀನಿ. ಸೊ ಅದ್ರ ನಡುವೆಲ್ಲಿ ಒಂದು ಕ್ರಿಯೇಟ್ ಆಗಿರೋ ಸ್ಟೋರಿನೇ ಗರ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ. ಈ ಚಿತ್ರದಲ್ಲಿ 5 ಹಾಡುಗಳಿದೆ. 5 ರೀತಿಯಲ್ಲಿ
ಹಾಡುಗಳಿದೆ. ಗರ ಚಿತ್ರವನ್ನು ನಾನು ಹೇಳೋಕ್ಕೆ ಏನು ಹೊರಟಿಲ್ಲ. ನಾನು ಯಾವುದೇ ಸಂದೇಶವನ್ನು ಇದರೊಳಗಡೆ ಕೊಡ್ತಾ ಇಲ್ಲ. ಮನರಂಜನೆಗೋಸ್ಕರ ಮಾಡಿರೋ ಚಿತ್ರ. ಮನರಂಜನೆ ಮನರಂಜನೆ ಮನರಂಜನೆ. ಅದರೊಳಗಡೆಗೆ ಪ್ರೇಕ್ಷಕರು ಏನು ತೊಗೊಳ್ತಾರೆ ಅದು ನನಗೆ ಗೊತ್ತಿಲ್ಲ. ಅವ್ರ ಸಂದೇಶವನ್ನು ಹುಡುಕ್ಬೋದು. ಕೆಲವು ಸರಿ ಒಬ್ಬ ಪ್ರೇಕ್ಷಕ ಸಂದೇಶವನ್ನು ಹುಡುಕ್ತಾನೆ. ನಾನು ಟೀಚರ್ ಆಗಿದ್ದರೆ ನಾನು ಏನಾದ್ರು ಸಂದೇಶ ಕೊಡ್ಬೋದು. ಐ ಆಮ್ ಓನ್ಲಿ ಎ ಡೈರೆಕ್ಟರ್. ನನ್ನಲ್ಲಿ ಏನು ಒಂದು ಕಲ್ಪನೆ ಇದೆ, ನಾನೇನು ಒಂದು ಕಲ್ಪನೆ ಮಾಡಿದ್ದೀನಿ, ಆ ಕಲ್ಪನೆಯನ್ನು ಸಾಕಾರ ಮಾಡಿದ್ದೀನಿ. ನನ್ನ ಟೀಮ್ ತಂಡ ಪ್ರತಿಯೊಬ್ಬರು, ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ನನ್ನ ಪ್ರೊಡ್ಯೂಸರ್ವರೆಗೂ ಎಲ್ಲರೂ ನನಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಗರ ನಾನು ಮನುಷ್ಯನ ಭಾವನೆಗಳ ಜೊತೆಗೆ ಆಡಿದ್ದೀನಿ. ಇಟ್ ಇಸ್ ಜಸ್ಟ್ ಎ ಮೈಂಡ್ ಗೇಮ್. ನೀವು ನೋಡಿರ್ಬೋದು, ಅಪ್ಪಟ ಪ್ರಾಮಾಣಿಕ ಮೋಸಗಾರರ ಕಥೆ ಗರ. ಗರ ಹಾಡುಗಳಲ್ಲಿ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಸೋನು ನಿಗಮ್ ಸರ್ ಹಾಡಿದ್ದಾರೆ, ನಮ್ಮ ತಾಯಿ ಮಂಜುಳಾ ಗುರುರಾಜ್ ಸರ್ ಹಾಡಿದ್ದಾರೆ. ನಾನು ಒಂದು ಟೈಟಲ್ ಟ್ರ್ಯಾಕ್ ಹಾಡಿದ್ದೀನಿ ಆ್ಯಂಡ್ ಸರ್ ಲೇಟ್ ಎಲ್ ಎನ್ ಶಾಸ್ತ್ರಿ ಸರ್ ಅವರು ಹಾಡಿದ್ದಾರೆ. ಎಲ್ಲ ಸಿಂಗರ್ಸ್ಗೆ ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುರಳೀಕೃಷ್ಣ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಿ ವಾಸ್ ದ ಟ್ರೂ ಇನ್ಸ್ಪಿರೇಷನ್ ಬಿಹೈಂಡ್ ಮೈ ಮ್ಯೂಸಿಕ್. ಆ್ಯಂಡ್ ಅವರು ಕತೆ ಹೇಳಿ, ಸಿನಾರಿಯೋಸ್ ಹೇಳಿ, ಸಾಂಗಿಗಿಂತ ಮುಂಚೆ ಏನು ಬರುತ್ತೆ, ಸಾಂಗ್ ಆದಮೇಲೆ ಏನು ಬರುತ್ತೆ, ಇದನ್ನು ಸಾಕಷ್ಟು ಎಕ್ಸ್ಪ್ಲನೇಷನ್ ನನಗೆ ಕೊಟ್ಟಿದ್ದಾರೆ. ಆ ಥರ ಇನ್ಸ್ಪಿರೇಷ್ನಲ್ಲಾಗಿ ಮಾತಾಡಿದಾಗ ಡೆಫಿನೆಟ್ಲಿ ಒಳ್ಳೆ ಮ್ಯೂಸಿಕ್ ನನ್ನಲ್ಲಿ ಆಚೆ ಬಂದಿದ್ದಕ್ಕೆ ಅದೇ ಕಾರಣ.